ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರ ಅಸಮಾಧಾನ, ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ ಅಂತ ಮೋದಿ ಸರ್ಕಾರವನ್ನ ಟೀಕಿಸಿದ್ದಾರೆ. ತೈಲ ಬೆಲೆ ಏರಿಕೆ ಮಾಡ್ತಾ ಇದೆ, ನಿರಂತರವಾಗಿ ಇಂಧನದ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ ನಾನು CM ಸುರ್ಜೇವಾಲಾ ಎಲ್ಲ ಮೀಟಿಂಗ್ ಮಾತಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಆಗಿತ್ತು, 2 ರಿಂದ 3 ರೂಪಾಯಿ ತನಕ ಏರಿಕೆ ಆಗಿತ್ತು. ಪ್ರೀಮಿಯಂ ಪೆಟ್ರೋಲ್ ಯಾರು ಹಾಕಿಸ್ಕೊಳ್ತಾರೆ ಅಂದರೆ ಹೈ ಎಂಡ್ ಕಾರ್ಗಳು ಯಾರು ಇರ್ತಾರೆ ಅವ್ರು ಹಾಕಿಸ್ಕೊಳ್ತಾರೆ. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:15 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು CM ಸುರ್ಜೇವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನಾದ್ರು ಕಡಿಮೆ ಮಾಡುತ್ತಾ ಅದನ್ನು ಆಮೇಲೆ ಮಾತಾಡ್ತೀನಿ, ತಿಳಿಸ್ತೀನಿ. ನೋಡಿ, ಪತ್ರಕರ್ತರು ಕೇಳ್ತಾ ಇದ್ರು, ರಾಜ್ಯದಲ್ಲೂ ಕೂಡ ಟ್ಯಾಕ್ಸ್ ಹಾಕ್ತಿರಲ್ಲ, ವ್ಯಾಟ್ ಹಾಕ್ತಿರಲ್ಲ, ಅದನ್ನ ನೀವೇನಾದ್ರೂ ಕಡಿಮೆ ಮಾಡ್ತೀರಾ, ಆ ಮೂಲಕ ಜನರ ಹೊರೆಯನ್ನು ತಗ್ಗಿಸ್ತೀರಾ ಅಂತ ಕೇಳಿದಾಗ ಅದಕ್ಕೇನು ಅವ್ರು ಉತ್ತರ ಕೊಡಲಿಲ್ಲ. ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು.